ಹೇಳ್ದಂಗೆ. ಎರಡನೇದೇನು ಅಂದರೆ ಈ ಎಲಿಮಿನೇಷನ್ ಲೆಕ್ಕಾಚಾರದಲ್ಲೂ ಕೂಡ ಇದನ್ನು ತಗೊಂಡಿದ್ದಾರೆ ಅಂತ. ಪರಿಷತ್ ಕದನದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗುತ್ತಾ? ರಾಜ್ಯ ಬಿಜೆಪಿಗೆ ಬರ್ತಾರಾ ನೂತನ ರಾಜ್ಯಾಧ್ಯಕ್ಷ? 2028ರ ಚುನಾವಣೆಯವರೆಗೂ ಸಹ ಹಾಗಾದ್ರೆ ವಿಜೇಂದ್ರ ಅವರ ಮುಂದುವರಿತಾರ? ಬಿಜೆಪಿಯ ವಲಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ನೋಡಿ. ಇದು ಈಗ ಈ ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬಂದು ನಿಂತ್ಕೊಂಡಿದೆ ಅಂತ. ಆಮೇಲೆ ವಿಜೇಂದ್ರ ಅವರು ಮುಂಚೆ ಅವರು ಉಪಾಧ್ಯಕ್ಷರಾಗಿದ್ರಲ್ವಾ, ಆವಾಗ ಎಲೆಕ್ಷನ್ಗಳನ್ನು ಗೆಲ್ತಾ ಇದ್ದಂಥ ರೀತಿಗೂ ಈಗ ಪಕ್ಷ ಮಾಡ್ತಾ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಚುನಾವಣೆಯಲ್ಲಿ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ವಿಜೇಂದ್ರ ಅವರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಅಪಸ್ವರಗಳು ಪಕ್ಷಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಮತ್ತು ಉಚ್ಚಾಟಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರಾನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡುವಂಥ ಪೊರಿಯನ್ನು ನಾವು ಬಹುತೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ ವೀಕ್ಷಕರೇ. ಸೊ ಈಗ ಹಾಗಾದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಯಿಸುವ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಚಿಂತನೆಯನ್ನು ನಡೆಸುತ್ತಾ ಅನ್ನುವಂಥದ್ದು. ಯಾಕಂದರೆ ಈ ಪರಿಷತ್ ಚುನಾವಣೆ ಇದೆಯಲ್ಲ, ಸಾಧ್ಯ ಆಗೋದನ್ನ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರು ತಮಗೆ ತಾವೇ ಅಥವಾ ಅವರೇ ಪ್ರಯತ್ನಗಳನ್ನು ಮಾಡದೆ ಕೈ ಚೆಲ್ಬಿಟ್ರ ಅನ್ನುವ ಪ್ರಶ್ನೆ ಹುಟ್ಟಾಕ್ತಾ ಇದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬಹುದು ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಏಕೆಂದರೆ ನೋಡಿ, ವಿಜೇಂದ್ರ ಅವರಿಗೆ ಒಂದಷ್ಟು ಜನ ಶಾಸಕರುಗಳನ್ನು, ಒಂದಷ್ಟು ಜನ ನಾಯಕರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತಾ ಇದೆ ಅಂತ. ಈಗ OBC ಸಮುದಾಯಕ್ಕೆ ವಿಪಕ್ಷ ಸ್ಥಾನ, ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಯ ವಿಚಾರ, ಮಗದೊಂದು ಕಡೆ ವಿಪಕ್ಷ ನಾಯಕನ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಂತೆ. OBC ಸಮುದಾಯಕ್ಕೆ ವಿಪಕ್ಷ ಸ್ಥಾನ ನೀಡುವ ಬಗ್ಗೆಯೂ ಸಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಪರಿಷತ್ ಚುನಾವಣೆಯ ವರದಿಯನ್ನ ಬಿಜೆಪಿ ಹೈಕಮಾಂಡ್ ಪಡ್ಕೊಂಡಿದೆ. ಇದ್ದ 2 ಸ್ಥಾನ ಗೆದ್ದಿದ್ದಾರೆ. ಆದರೆ ಇಲ್ಲಿ 2 ವಿಚಾರ. ಒಂದು, ಸಿಕ್ಕಾಪಟ್ಟೆ ಕ್ರಾಸ್ ವೋಟಿಂಗ್ ಆಗಿದೆ. ಬಿಜೆಪಿಯ 3 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂಥ ಬಿಜೆಪಿಯಲ್ಲೇ 3 ಜನ ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ. ಎರಡನೆಯದು, ಲಿಂಗರಾಜ್ ಪಾಟೀಲ್ ಅವರ ಗೆಲುವಿದೆಯಲ್ಲ, ಅದು ಪ್ರಯಾಸದ ಗೆಲುವು, ಅವರೇ ಸೋಲುವಂಥ ರೀತಿಯಾದಂಥ ಗೆಲುವದು. 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ವಿರುದ್ಧನೇ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಈ ವಿಚಾರನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ರಾಷ್ಟ್ರೀಯ ನಾಯಕರು ಸಹ. ಹಾಗಾಗಿ ಈಗ ಒಂದು ಕಡೆ ವಿಪಕ್ಷ ನಾಯಕರು, ಮಗದೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರು, ಇವರಿಬ್ಬರ ಕುರ್ಚಿಗೆ ಏನಾದರೂ ಕಂಟಕ ಬರುತ್ತಾ, ಕುತ್ತು ಬರುತ್ತಾ, ಅಥವಾ ಇಲ್ಲಿ ಲೀಡರ್ಸ್ನ ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಪಕ್ಷದಲ್ಲಿ ನಿರ್ಮಾಣ ಆಗಿದೆಯಾ? ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನಾದರೂ ಗಂಭೀರವಾಗಿ ಚಿಂತನೆಯನ್ನು ಹರಿಸ್ತಾರಾ ಅನ್ನೋದು ಇರುವಂಥ ದೊಡ್ಡ ಪ್ರಶ್ನೆ. ಆಮೇಲೆ ಅಥವಾ ವಿಜೇಂದ್ರ ಅವರಿಗೆ ಕಿವಿ ಹಿಂಡುವ ಕೆಲಸವನ್ನು ಏನಾದರೂ ಮಾಡ್ತಾರಾ, ಅಥವಾ ಹೆಚ್ಚಾಗಿ ಇನ್ನೂ ನೀವು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಮತ್ತೊಂದಿಷ್ಟು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಮಾಡಬೇಕಂತ. ಒಂದಂತೂ ಸತ್ಯ, ಬಿಜೆಪಿ ಇದೇ ದಾಟಿಯಲ್ಲಿ, ಇದೇ ನಿಧಾನಗತಿಯಲ್ಲಿ ಏನಾದರೂ ಹೋದರು ಅಂದರೆ 2028ರ ಚುನಾವಣೆ ಇದೆಯಲ್ಲ, ಅದು ಇನ್ನೊಂದು ಸಲ ಕಾಂಗ್ರೆಸ್ಗೆ ಅವಕಾಶ ಮಾಡಿಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಪರಿಷತ್ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಈ ರಿಸಲ್ಟ್ ಏನಿದೆಯಲ್ಲ, ಎಸ್ ಅಫ್ಕೋರ್ಸ್ ಇದು ಇಂಡೈರೆಕ್ಟ್ ವೋಟಿಂಗ್ ಹೇಳ್ಬೋದು ಬಿಜೆಪಿ ನಾಯಕರು. ನೀವು ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಅದು ಡೈರೆಕ್ಟ್ ವೋಟಿಂಗ್, ಇದು ಇಂಡೈರೆಕ್ಟ್ ವೋಟಿಂಗ್ ಅಂತ ಹೇಳಬಹುದು. ಬಟ್ ಆದಾಗ್ಯೂ ಕೂಡ ಶಾಸಕರುಗಳ ಮನಸ್ಥಿತಿಯೇ ಈ ರೀತಿಯಾಗಿದೆ ಪಕ್ಷದಲ್ಲಿ ಅನ್ನೋದಾದರೆ, ಇನ್ನು ಹೊರಗಿನ ಜನರು ಯಾವ ರೀತಿಯಾಗಿ ಇದನ್ನು ಟೇಕ್ ಓವರ್ ಮಾಡ್ತಾರೆ ಅನ್ನೋದು ಒಂದು. ಎರಡನೇದು, ಶಾಸಕರುಗಳ ಜನಗಳ ಹತ್ರ ಹೋಗ್ಬಿಟ್ಟು ಪಕ್ಷದ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಅವರೇ ಎಲ್ಲ ಒಂದು ಕಡೆ ಅಸಮಾಧಾನಗೊಂಡಿದ್ದಾರೆ ಅಂದರೆ ಸಹಜವಾಗಿ ಇದು ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ.